ಅಬ್ಬರ ತಗ್ಗಿದ್ರು ನದಿಗಳು ತುಂಬಿ ಹರಿತಾ ಇದ್ದು ಜಲಾಶಯಗಳು ಜಲಪಾತಗಳು ಉಕ್ಕುತ್ತಿವೆ. ಫಾಲ್ಸ್ಗಳು ಕಣ್ಮನ ಸೆಳೆಯುತ್ತಿವೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕರುನಾಡಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದ ಮುಂಗಾರು ಸ್ವಲ್ಪ ಬಿಡುವು ಕೊಟ್ಟಿದೆ. ಮುನ್ನ ಬಿಟ್ಟು ಬಿಡದೆ ಸುರಿದ ಮಳೆ ಕೊಂಚ ರಿಲೀಫ್ ಆಗಿದೆ. ಆದರೆ ಮೇಘರಾಜನ ಅಬ್ಬರದ ಎಫೆಕ್ಟ್ ಇನ್ನೂ ಕಡಿಮೆ ಆಗಿಲ್ಲ. ಜಲಪಾತಗಳಿಗೆ ಜೀವ ಕಳೆ ಬಂದಿದ್ರೆ ಫಾಲ್ಸ್ಗಳು ಕಣ್ಮನ ಸೆಳೀತಾ ಇದೆ. ಜಲಪಾತಗಳಿಗೆ ಜೀವ ಕಳೆ, ಮೈದುಂಬಿದ ಫಾಲ್ಸ್. ಗೋಕಾಕ್ ಜಲಧಾರೆಗೆ ಪ್ರವಾಸಿಗರು ಫಿದಾ. ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಮಳೆ ಅಬ್ಬರ ಜೋರಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ಪ್ರಸಿದ್ಧ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. 180 ಅಡಿ ಎತ್ತರದಿಂದ ಧುಮ್ಮಿಕ್ತಾ ಇರೋ ಜಲಧಾರೆ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಜಲಪಾತಗಳಿಗೆ ಕೂಡ ಜೀವ ಕಳೆ ಬಂದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ ನಲ್ಲಿದ್ದೇನೆ. ಸುಮಾರು 170 ಅಡಿ ಏನು ಧುಮುಕ ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಹಾಲ್ನೊರೆಯಂತೆ ಧುಮುಕುವಂತ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಏನು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಕೂಡ ಬರ್ತಿರುವಂತದ್ದು. ಕಾಫಿ ನಾಡಲ್ಲಿ ಧುಮುಕುತ್ತಿದೆ ಸಗೀರ್ ಫಾಲ್ಸ್. ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತೀನಿ. ಇದು ಪ್ರಮುಖ ಜಲಪಾತ ಕೂಡ ಒಂದು. ಇದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಐಡಿಪಿ ಏನು ತೆರಳುತ್ತೀವಿ ಆ ರಸ್ತೆಯಿಂದ ಸುಮಾರು 3 ಕಿಲೋಮೀಟರ್ ಒಳಭಾಗಕ್ಕೆ ಬಂದ್ರೆ ಈ ಒಂದು ಜಲಪಾತ ಸಿಗುತ್ತೆ. ಸುಮಾರು 200 ಅಡಿ ಎತ್ತರದಿಂದ ಜಿಗಿದು ಅದು ಒಂದು ಹರಿಯುವಂತ ಜಲಪಾತ ಇದು. ಮೊದಲ ಬಾರಿಗೆ ಜೂನ್ನಲ್ಲೇ ಕೆಆರ್ಎಸ್ ಡ್ಯಾಂ ಭರ್ತಿ. ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಡ್ಯಾಂ ನಿರ್ಮಾಣ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ನೀರು ಜೂನ್ನಲ್ಲಿ ಬಂದಿರುವಂತದ್ದು. ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗೋದ್ರ ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ನದಿ ಮೂಲಕ ಹರಿದು ಹೋಗಿದೆ. ಅಬ್ಬರದ ಮಳೆಗೆ ತುಂಬಿದ ತುಂಗಾ ಡ್ಯಾಂ. ಶಿವಮೊಗ್ಗದ ಗಾಜನೂರು ಬಳಿ ಇರುವ ತುಂಗಾ ಜಲಾಶಯಕ್ಕೆ ಭದ್ರತೆ ಹೆಚ್ಚಿಸಲಾಗಿದೆ. ಕ್ರಸ್ಟ್ ಗೇಟ್ಗಳನ್ನು ಕ್ಯಾಮೆರಾ ಕಣ್ಗಾವಲಿನಲ್ಲಿ ಇಡಲಾಗಿದೆ. ತುಂಗಾ ಜಲಾಶಯ ಎಂದರೆ ತುಂಗಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ. ನೋಡಬಹುದು, ತುಂಗಾ ಜಲಾಶಯದಲ್ಲಿ ಏನು ನೀರಿನ ಮಟ್ಟ ಎಷ್ಟಿದೆ, ಜೊತೆಗೆ ಅದರ ಭದ್ರತೆ ಮತ್ತೆ ಗೇಟ್ ಓಪನ್, ಯಾವ್ಯಾವ ಗೇಟ್ಗಳು ಓಪನ್ ಆಗಿದೆ ಎಲ್ಲ ಮಾಹಿತಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿರುವಂತದ್ದು ನೋಡಬಹುದು. ಈ ಸಿಸಿ ಕ್ಯಾಮೆರಾಗಳು ಆ ತುಂಗಾ ಜಲಾಶಯದ 22 ಗೇಟ್ಗಳೇನಿದಾವೆ 22 ಗೇಟ್ಗಳಿಗೂ ಸಹ ಜಲಾಶಯಕ್ಕೆ ಆ ಜಲಾಶಯದ ಗೇಟ್ಗಳ ಮುಂಭಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಮಹಾಮಳೆಗೆ ತುಂಬಿದ ಟಿಬಿ ಡ್ಯಾಂ. ಮುಂಗಾರು ಅಬ್ಬರಕ್ಕೆ ತುಂಗಭದ್ರಾ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಯಾವುದೇ ಕ್ಷಣದಲ್ಲಿ ನದಿಗೆ ನೀರು ಬಿಡುಗಡೆ ಸಾಧ್ಯತೆ ಇದೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು. ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಈಗಾಗಲೇ ಸುಮಾರು 67 ಟಿಎಂಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರತಕ್ಕಂಥದ್ದು. ಕರುನಾಡಲ್ಲಿ ಜಲಾಶಯ ಜಲಪಾತಗಳು ತುಂಬಿ ಹರಿತಾ ಇದ್ದು ನೋಡಲು ಹೋಗುವ ಮುನ್ನ ಎಚ್ಚರ ವಹಿಸಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಬ್ಬರ ತಗ್ಗಿದ್ರು ನದಿಗಳು ತುಂಬಿ ಹರಿತಾ ಇದ್ದು ಜಲಾಶಯಗಳು ಜಲಪಾತಗಳು ಉಕ್ಕುತ್ತಿವೆ. ಫಾಲ್ಸ್ಗಳು ಕಣ್ಮನ ಸೆಳೆಯುತ್ತಿವೆ.
ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕರುನಾಡಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದ ಮುಂಗಾರು ಸ್ವಲ್ಪ ಬಿಡುವು ಕೊಟ್ಟಿದೆ. ಮುನ್ನ ಬಿಟ್ಟು ಬಿಡದೆ ಸುರಿದ ಮಳೆ ಕೊಂಚ ರಿಲೀಫ್ ಆಗಿದೆ. ಆದರೆ ಮೇಘರಾಜನ ಅಬ್ಬರದ ಎಫೆಕ್ಟ್ ಇನ್ನೂ ಕಡಿಮೆ ಆಗಿಲ್ಲ. ಜಲಪಾತಗಳಿಗೆ ಜೀವ ಕಳೆ ಬಂದಿದ್ರೆ ಫಾಲ್ಸ್ಗಳು ಕಣ್ಮನ ಸೆಳೀತಾ ಇದೆ. ಜಲಪಾತಗಳಿಗೆ ಜೀವ ಕಳೆ, ಮೈದುಂಬಿದ ಫಾಲ್ಸ್. ಗೋಕಾಕ್ ಜಲಧಾರೆಗೆ ಪ್ರವಾಸಿಗರು ಫಿದಾ. ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಮಳೆ ಅಬ್ಬರ ಜೋರಾಗಿದೆ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ಪ್ರಸಿದ್ಧ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. 170 ಅಡಿ ಎತ್ತರದಿಂದ ಧುಮ್ಮಿಕ್ತಾ ಇರೋ ಜಲಧಾರೆ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಜಲಪಾತಗಳಿಗೆ ಕೂಡ ಜೀವ ಕಳೆ ಬಂದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ ನಲ್ಲಿದ್ದೇನೆ. ಸುಮಾರು 170 ಅಡಿ ಧುಮುಕ ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಹಾಲ್ನೊರೆಯಂತೆ ಧುಮುಕುವಂತಹ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಕೂಡ ಬರ್ತಿರುವಂತದ್ದು. ಕಾಫಿ ನಾಡಲ್ಲಿ ಧುಮುಕುತ್ತಿದೆ ಸಗೀರ್ ಫಾಲ್ಸ್. ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತೀನಿ. ಇದು ಪ್ರಮುಖ ಜಲಪಾತ ಕೂಡ ಒಂದು. ಇದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಐಡಿಪಿ ಏನು ತೆರಳುತ್ತೀವಿ ಆ ರಸ್ತೆಯಿಂದ ಸುಮಾರು 3 ಕಿಲೋಮೀಟರ್ ಒಳಭಾಗಕ್ಕೆ ಬಂದ್ರೆ ಈ ಒಂದು ಜಲಪಾತ ಸಿಗುತ್ತೆ. ಸುಮಾರು 200 ಅಡಿ ಎತ್ತರದಿಂದ ಜಿಗಿದು ಅದು ಒಂದು ಹರಿಯುವಂತ ಜಲಪಾತ ಇದು. ಮೊದಲ ಬಾರಿಗೆ ಜೂನ್ನಲ್ಲೇ ಕೆಆರ್ಎಸ್ ಡ್ಯಾಂ ಭರ್ತಿ. ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಡ್ಯಾಂ ನಿರ್ಮಾಣ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ನೀರು ಜೂನ್ನಲ್ಲಿ ಬಂದಿರುವಂತದ್ದು. ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗೋದ್ರ ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ನದಿ ಮೂಲಕ ಹರಿದು ಹೋಗಿದೆ. ಅಬ್ಬರದ ಮಳೆಗೆ ತುಂಬಿದ ತುಂಗಾ ಡ್ಯಾಂ. ಶಿವಮೊಗ್ಗದ ಗಾಜನೂರು ಬಳಿ ಇರುವ ತುಂಗಾ ಜಲಾಶಯಕ್ಕೆ ಭದ್ರತೆ ಹೆಚ್ಚಿಸಲಾಗಿದೆ. ಕ್ರಸ್ಟ್ ಗೇಟ್ಗಳನ್ನು ಕ್ಯಾಮೆರಾ ಕಣ್ಗಾವಲಿನಲ್ಲಿ ಇಡಲಾಗಿದೆ. ತುಂಗಾ ಜಲಾಶಯ ಅಂದ್ರೆ ತುಂಗಾ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ. ನೋಡಬಹುದು, ತುಂಗಾ ಜಲಾಶಯದಲ್ಲಿ ನೀರಿನ ಮಟ್ಟ ಎಷ್ಟಿದೆ, ಜೊತೆಗೆ ಅದರ ಭದ್ರತೆ ಮತ್ತೆ ಗೇಟ್ ಓಪನ್, ಯಾವ್ಯಾವ ಗೇಟ್ಗಳು ಓಪನ್ ಆಗಿದೆ ಎಲ್ಲಾ ಮಾಹಿತಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿರುವಂತದ್ದು ನೋಡಬಹುದು. ಈ ಸಿಸಿ ಕ್ಯಾಮೆರಾಗಳು ಆ ತುಂಗಾ ಜಲಾಶಯದ 22 ಗೇಟ್ಗಳೇನಿದಾವೆ 22 ಗೇಟ್ಗಳಿಗೂ ಸಹ ಜಲಾಶಯಕ್ಕೆ ಆ ಜಲಾಶಯದ ಗೇಟ್ಗಳ ಮುಂಭಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಮಹಾಮಳೆಗೆ ತುಂಬಿದ ಟಿಬಿ ಡ್ಯಾಂ. ಮುಂಗಾರು ಅಬ್ಬರಕ್ಕೆ ತುಂಗಭದ್ರಾ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಯಾವುದೇ ಕ್ಷಣದಲ್ಲಿ ನದಿಗೆ ನೀರು ಬಿಡುಗಡೆ ಸಾಧ್ಯತೆ ಇದೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಿಂದ ನಿಮಗೆ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ನೋಟವನ್ನ ತೋರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು. ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯಕ್ಕೆ ಈಗಾಗಲೇ ಸುಮಾರು 67 ಟಿಎಂಸಿ ನೀರು ಸಂಪೂರ್ಣವಾಗಿ ಈಗಾಗಲೇ ಸಂಗ್ರಹ ಆಗಿರತಕ್ಕಂಥದ್ದು. ಕರುನಾಡಲ್ಲಿ ಜಲಾಶಯ ಜಲಪಾತಗಳು ತುಂಬಿ ಹರಿತಾ ಇದ್ದು, ನೋಡಲು ಹೋಗುವ ಮುನ್ನ ಎಚ್ಚರ ವಹಿಸಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.